ಕೆಲವರು ತಮ್ಮ ಜೀವನದ ಮೊದಲ 10 ವರ್ಷಗಳಲ್ಲಿ ಕಷ್ಟಪಟ್ಟು ನಂತರದ ವರ್ಷಗಳಲ್ಲಿ ಆರ್ಥಿಕವಾಗಿ ಬಹಳ ಶಕ್ತರಾಗುತ್ತಾರೆ. ಇವರು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಮನಸ್ಸು ಇಡುತ್ತಾರೆ. ಅವರ ತತ್ವವೇ ಕಾಯಕವೇ ಕೈಲಾಸ, ಶ್ರಮದಿಂದಲೇ ಸಿಕ್ಕ ಫಲವೇ ಸತ್ಯವಾದ ಸಮಾಧಾನ. ಆದರೆ ಒಂದು ವಿಷಯವನ್ನು ನೆನಪಿಡಿ, ವೃಷಭ ರಾಶಿಯವರು ಯಾವಾಗಲೂ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮೊದಲು ಆಲೋಚನೆ ಮಾಡಬೇಕು. ವೇಗಕ್ಕಿಂತ ಬುದ್ಧಿ ಇವರಿಗೆ ಹೆಚ್ಚಿನ ಸಹಾಯ ಮಾಡುತ್ತದೆ. ಇವರ ಹಣದ ಮನೆಯಾದ ದ್ವಿತೀಯ ಭಾವದಲ್ಲಿ ಶುಕ್ರ ಅಥವಾ ಗುರು ಬಲವಾಗಿದ್ದರೆ ಇವರ ಜೀವನದಲ್ಲಿ ಲಕ್ಷ್ಮೀ ಕೃಪೆ ನಿತ್ಯವಾಗಿರುತ್ತದೆ. ಅವರು ಆಸ್ತಿಯನ್ನು ಗೌರವವನ್ನು ಸಂಪಾದಿಸುತ್ತಾರೆ. ಆದರೆ ಕುಜ ಅಥವಾ ರಾಹು ಕೋಪಗೊಂಡರೆ ಕೆಲವೊಮ್ಮೆ ಅಚಾನಕ್ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ನಿಯಮಿತ ಪೂಜೆ, ಮನಸ್ಸಿನ ಶಾಂತಿ ಮತ್ತು ಧ್ಯಾನ ಇವರಿಗೆ ಬಹಳ ಅಗತ್ಯ. ವೃಷಭ ರಾಶಿಯವರು ಬದುಕಿನಲ್ಲಿ ನಿಧಾನವಾಗಿ ಏರುತ್ತಾರೆ, ಆದರೆ ಅವರ ಸಾಧನೆ ಶಾಶ್ವತವಾಗಿರುತ್ತದೆ. ಅವರ ಕೈಯಿಂದ ಮಾಡಿದ ಕೆಲಸ ಚಿರಕಾಲ ಉಳಿಯುತ್ತದೆ. ಅದು ವ್ಯವಹಾರವಾಗಲಿ, ಕುಟುಂಬವಾಗಲಿ ಅಥವಾ ಸ್ನೇಹವಾಗಲಿ. ಹೀಗೆ ಅವರ ಜೀವನದ ಧನ, ವೃತ್ತಿ ಮತ್ತು ಗ್ರಹಗಳ ನಂಟು ಒಂದು ಪ್ರೇರಣೆಯ ಕಥೆಯಂತಿದೆ. ಮಣ್ಣಿನಂತೆ ತಾಳ್ಮೆ ಇಟ್ಟು ಕೆಲಸ ಮಾಡಿದರೆ ಕಾಲವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ವೃಷಭ ರಾಶಿಯವರು ಹೊರಗೆ ನೋಡುವುದಕ್ಕೆ ಬಲಿಷ್ಠರು, ಶಾಂತರು ಮತ್ತು ಸ್ಥಿರಮನಸ್ಸಿನವರಂತೆ ಕಾಣುತ್ತಾರೆ. ಆದರೆ ಅವರ ಒಳಮನಸ್ಸು ತುಂಬಾ ನಾಜೂಕು, ಸಂವೇದನಾಶೀಲ. ಅವರ ಮುಖದಲ್ಲಿ ಯಾವಾಗಲೂ ನಗು ಇರಬಹುದು, ಆದರೆ ಹೃದಯದೊಳಗೆ ಕೆಲವೊಮ್ಮೆ ಭಾರವಾಗಿರುವ ಭಾವನೆಗಳು ಇರುತ್ತವೆ. ಇವರು ನೋವನ್ನು ಬಾಯಿಯಿಂದ ಹೇಳುವುದಿಲ್ಲ, ಬದಲಿಗೆ ಮೌನದಿಂದ ತಾಳುತ್ತಾರೆ.